ಕಥೆಯಲ್ಲಿದ್ದ ರಾಜನಂಗೆ ಇನ್ನೇನು ದೋಸೆ ವಡಾ ತಿಂದಿದಾಯ್ತು, ಕಾಫಿ ಟೀ ಕುಡಿದಿದ್ದೂ ಆಯ್ತು, ಇನ್ನು ನೀವು ಎದ್ದು ಹೋಗಬಹುದು ಅಂತ ವೇಟರ್ ನಿಮ್ ಕಡೆ ನೋಡಿ ಒಂದು ಕೆಟ್ಟ ಲುಕ್ ಕೊಟ್ಟು ಬೇರೊಬ್ಬರಿಗೆ ನಿಮ್ಮ ಸೀಟು ರೆಡಿ ಮಾಡ್ಕೊಡೋಕೆ ಅಣಿಯಾಗ್ತಾ ಇರುವಾಗ ಬಂದಿದ್ದು ಕೆಫೆ ಕಾಫಿ ಡೇ. ಎಷ್ಟ್ ಹೊತ್ತು ಬೇಕಾದ್ರೂ ಕುತ್ಕೊಳ್ಳಿ, ಹೋಗ್ಬೇಕಾದಾಗ ಬೇಕಾದ್ರೆ ಕಾಫಿ ಕುಡಿರಿ, ಇಲ್ದಿದ್ರೂ ನಡೀತು. ಯಾರು ನಿಮ್ಮನ್ನ ಕೇಳೋದಿಲ್ಲ, ಸಮಯವಾಯ್ತು ಹೊರಡಿ ಅನ್ನೋದಿಲ್ಲ. ಉದ್ಯೋಗ, ವ್ಯವಹಾರ, ಪಿಸು ಮಾತು, ಕೇಕೆ, ನಗು, ಆನ್ಲೈನ್ ಕೆಲಸ, ಗಾಳಿಯಲ್ಲಿ ಸುರುಳಿ ಸುತ್ತುವ ಸಿಗರೇಟ್ನ ಹೊಗೆ, ನೀವು ಕುಡಿಯುವ ಕಾಫಿಯಲ್ಲಿ ಹೃದಯದ ಚಿತ್ತಾರ ಬಿಡಿಸುವ ಹುಡುಗ, ಹೀಗೆ ಎಲ್ಲದಕ್ಕೂ ಅನುವು ಮಾಡಿಕೊಟ್ಟಿತ್ತು ಕೆಫೆ ಕಾಫಿ ಡೇ. ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಫಿಲ್ಟರ್ ಕಾಫಿ ಕುಡಿತಾ ಇದ್ದವರು ಕ್ಯಾಪಿಚಿನೋ, ಲಾತೆ ಕುಡಿಯೋಕೆ ಶುರು ಮಾಡಿದ್ರು. ಕೆಫೆ ಕಾಫಿ ಡೇ ಅ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಕಾಫಿ. ನಿಜ, ದಶಕದ ಹಿಂದೆ ಬಂದ ಸಿಸಿಡಿ ಅನೇಕರಿಗೆ ಪ್ರಶಾಂತ ವಾತಾವರಣ ಕಲ್ಪಿಸಿತ್ತು. ಸಾವಿರಾರು ಜನರಿಗೆ ಉದ್ಯೋಗಾವಕಾಶ, ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ತಮಗಾಗಿ, ತಮ್ಮ ಮಕ್ಕಳಿಗಾಗಿ, ಮರಿ ಮೊಮ್ಮಕ್ಕಳಿಗಾಗಿ ಆಸ್ತಿ ಸಂಪಾದಿಸುವುದನ್ನ ಕಾಣ್ತೀವಿ. ಅಸಾಧ್ಯವಾದಾಗ ಸಂಬಂಧಿಕರ ಹೆಸರ ಮೇಲೆ, ಬೇನಾಮಿ ಹೆಸರುಗಳ ಮೇಲೆ ಆಸ್ತಿ ಸಂಗ್ರಹಿಸೋದನ್ನು ನೋಡ್ತೀವಿ. 2-3 ಮದುವೆ ಮಾಡಿಕೊಂಡು ಅವರ ಹೆಸರಲ್ಲೂ ಅಸಹ್ಯ ಎನ್ನುವಷ್ಟು ಸಂಪತ್ತು ಪರಭಾರೆ ಮಾಡೋದನ್ನ ನೋಡ್ತೀವಿ. ಉದ್ಯೋಗ ಸೃಷ್ಟಿಯಂತ ಕನಸುಗಳು ಇಂಥವರ ಹತ್ತಿರವೂ ಸುಳಿಯೋಕೆ ಸಾಧ್ಯವಿಲ್ಲ. ಯುವಕರಿಗೆ ಉದ್ಯೋಗಾವಕಾಶದ ಜೊತೆಗೆ ವಿಶೇಷ ವಾತಾವರಣ ಕಲ್ಪಿಸುವ ಸಿಸಿಡಿಯಂಥ ಪ್ರಯೋಗ ಒಬ್ಬ ಕನಸುಗಾರನಿಗೆ ಬರಬೇಕು. ಎಲ್ಲರ ಬಳಿ ಪ್ಯಾಷನೇಟ್ ಚಿಂತನೆ ಕಾಣೋಕೆ ಸಾಧ್ಯವಿಲ್ಲ. ಸಿದ್ಧಾರ್ಥ್ ಸ್ವಭಾವತಃ ಸೂಕ್ಷ್ಮ ಸಂವೇದನೆಯ ವ್ಯಕ್ತಿ ಆಗಿದ್ರು, ಆಧ್ಯಾತ್ಮದತ್ತ ಸಾಗಿದ್ರು ಅನ್ನೋದನ್ನ ಅವರ ಒಡನಾಟದಲ್ಲಿದ್ದ ಅನೇಕ ಹಿರಿಯ ಅಧಿಕಾರಿಗಳು, ಉದ್ಯಮಿಗಳು ಹೇಳ್ತಾರೆ. ಸಾಲ ಬೆಟ್ಟದಷ್ಟಿತ್ತೇನೋ ನಿಜ, ಜೊತೆಗೆ ಅಗಾಧ ಆಸ್ತಿಯೂ ಇದೆ. ಕನಸುಗಳನ್ನ ಬೆನ್ನತ್ತಿ ಹೋದ ವ್ಯಕ್ತಿಗೆ ದೀರ್ಘಕಾಲ ಪ್ರಾಕ್ಟಿಕಲ್ ಆಗಿ ಬದುಕೋಕೆ ಕಷ್ಟವಾಯಿತೆ? ಅಂತದ್ದೇನಾಯ್ತು? ಇತ್ತೀಚಿನ ವರ್ಷಗಳಲ್ಲಿ ಸಿಸಿಡಿ ತನ್ನ ಚಾರ್ಮ್ ಕಳೆದುಕೊಂಡಿದ್ದನ್ನ ನೋಡಿದ್ದೀವಿ. ಸ್ಟಾರ್ಬಕ್ಸ್ ಮುಂದುವರಿದ ಭಾಗವಾಗಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಬಂದ ಇನ್ನೂ ಅನೇಕ ಕೆಫೆಗಳ ಮಧ್ಯೆ ಸಿಸಿಡಿ ಸ್ಪರ್ಧಿಸುವಲ್ಲಿ ಹಿಂದೇಟು ಹಾಕಿದಂತಿತ್ತು. ಜನ ಕ್ಯಾಪಿಚಿನ ಬಿಟ್ಟು ಕಲ್ಮನೆ ಮತ್ತಿತರ ಸಾಂಪ್ರದಾಯಿಕ ಫಿಲ್ಟರ್ ಕಾಫಿಗೆ ವಾಪಸ್ಸು ಮರಳತೊಡಗಿದ್ದನ್ನ ಕಂಡಿದ್ದೀವಿ. ಮಲೆನಾಡಿನ ಜನ ಸಾಮಾನ್ಯವಾಗಿ ಸ್ವಲ್ಪ ಜಾಸ್ತಿಯೇ ಭಾವುಕರು. ತಾಪತ್ರಯಗಳೇನಿದ್ವೋ ಸಾವಿರಾರು ಜನರಿಗೆ ಅನ್ನ ಕೊಡಬೇಕೆಂದು ಬಯಸುವ ವ್ಯಕ್ತಿಗಳು ಬದುಕಬೇಕು, ಬದುಕಿಸಿಕೊಳ್ಬೇಕು. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ಅಹಿಂದ ನ್ಯೂಸ್ ಫಾಲೋ ಮಾಡಿ. ಅಹಿಂದ ನ್ಯೂಸ್ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಇದೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಹೋಗಿ ಫಾಲೋ ಮಾಡಿ, ವಿಡಿಯೋಸ್ ನೋಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.